ಎಡೆದೊರೆ ನಾಡಿನ ನಗುಮೊಗದೊಡೆಯ ಶ್ರಮಿಕರ ಸೇವಕ ಅಜಾತ ಶತ್ರು ಧೀಮಂತ ನಾಯಕ ಬಡವರ ಬಂಧು ಸಾಕಾರ ಮೂರ್ತಿ ದೀನದಲಿತರ ಕಣ್ಮಣಿ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ BV ನಾಯಕ್ ಅವರ 58ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ದಿನಾಂಕ 14/11/2024 ಸಾಯಂಕಾಲ 6 ಗಂಟೆಗೆ. ಸ್ಥಳ BH ಕಲ್ಯಾಣ ಮಂಟಪ, ದೇವದುರ್ಗ. ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಶರಣಗೌಡ P. ಮಾಲಿ ಪಾಟೀಲ್ ಹಾಗೂ ಶ್ರೀ ಪರ್ವತರೆಡ್ಡಿ ಮಾಲಿ ಪಾಟೀಲ್ ಫೌಂಡೇಶನ್, ಮದರಕಲ್, BV ನಾಯಕ್ ಅಭಿಮಾನಿ ಬಳಗ, ದೇವದುರ್ಗ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15ನೇ ಹಣಕಾಸಿನಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡದೆ ಹಾಗೂ ವಸ್ತುಗಳನ್ನು ಖರೀದಿಸದೆ ಒಟ್ಟು 60 ಲಕ್ಷಕ್ಕೂ ಅಧಿಕ ಸರ್ಕಾರದ ಹಣವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ, PDO ಹಾಗೂ ಕಂಪ್ಯೂಟರ್ ಆಪರೇಟರ್ ಸೇರಿಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದು, ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಮ್ಮ 32 ಗ್ರಾಮ ಪಂಚಾಯತ್ಗಳಲ್ಲಿ ದುರ್ಬಳಕೆ ಮಾಡ್ಕೊಂಡು ಸಸ್ಪೆಂಡ್ ಆಗಿದ್ರು. ಈಗ ಹೊಸ PDO ಆಯ್ಕೆ ಆಗಿದ್ದಾರೆ. ಅವರು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬ ತೊಡಗಿ ಇವತ್ತು ಜೇರಬಂಡಿ ಗ್ರಾಮ ಪಂಚಾಯತಿಯಲ್ಲಿ 60 ಲಕ್ಷ ರೂಪಾಯಿ ತನಕ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದು ಯಾವ ಫೈನಾನ್ಸ್ ಅಂತಂದರೆ 15 ಫೈನಾನ್ಸ್. ಯಾವುದೇ ಕಾಮಗಾರಿಗಳನ್ನು ಸರಿಯಾದ ರೀತಿಯಿಂದ ಮಾಡದೆ ವಾಟರ್ ಬಿಲ್ ನೆಪದಲ್ಲಿ ಅದಕ್ಕೂ ಕೊಟೇಶನ್ ಇದ್ದಾನೆ ತಮ್ಮ ಮನಸ್ಸಿಗೆ ಬಂದಂತೂ ಕ್ಲೇಮ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರದವರು ಕೂಡ ದೂರು ಕೊಟ್ಟಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತ್ CO ಅವರು ಕೂಡ ನಾವು ದೂರು ಕೊಟ್ಟಿದ್ದೀವಿ. ಇದರ ಬಗ್ಗೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಇನ್ನು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ನಾವು ಕಂಡುಕೊಂಡಿದ್ದೀವಿ. ಯಾಕಂದರೆ ಇದ್ರ ಬಗ್ಗೆ ನಾವು ದೂರು ಕೊಟ್ಟರು ಅದ್ರ ಬಗ್ಗೆ ಜನರ ಬಗ್ಗೆ ಗಮನ ಹರಿಸ್ತಿದ್ದೇನೆ. ಕ್ರಮ ಯಾಕೆ ಕೈಗೊಳ್ತಲ್ಲ ಅಧಿಕಾರಿಗಳು? ಈ ಭ್ರಷ್ಟಾಚಾರಕ್ಕೆ ಯಾಕೆ ಕಡಿವಾಣ ಆಗ್ತಲ್ಲ ಅನ್ನೋದು ನಮ್ಮ ಮನವರಿಕೆ ಆಗ್ತಾ ಇದ್ದೀವಿ. ಈಗ ಅಧಿಕಾರಿಗಳು ಈ ಥರ ಸೈಲೆಂಟ್ ಆಗಿ ಕುಂತಂದ್ರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸಿಗೋದು ಹೇಗೆ? ಸಾರ್ವಜನಿಕರ ಜೀವನ ನಡೆಯೋದು ಹೇಗೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಬಹಳ ಹೇಳೋಕ್ಕಾಗಂಥ ದುಃಖ ಆಗ್ತಾ ಇದೆ. ಅದು ಇವತ್ತು ಯಾಕಪ್ಪ ಅಂತಂದರೆ ನಾವು ಜಿಲ್ಲಾ ಪಂಚಾಯತಿಂದ ಯುವ ಸಾಹೇಬರಿಗೂ ನೋಟಿಸ್ ಕಳಿಸಿದ್ದಾರೆ. ಯುವ ಸಾಹೇಬರು ಹಿಂದುಳಿದ ಕಲ್ಯಾಣ ಇಲಾಖೆ ವರ್ಗದ ಅಧಿಕಾರಿಗಳಿಗೂ ಒಂದು 6 ಸಾಲ ನೋಟಿಸ್ ಮಾಡಿದ್ದಾರೆ ತನಿಖೆ ಮಾಡಬೇಕಂತೇಳಿ. ಆ ತನಿಖೆ ಮಾಡೋದ್ರಲ್ಲಿ ಕೂಡ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆದವ್ರಿಗೂ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಕಂಡು ಬರ್ತಿದೆ. ವಿಳಂಬ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾರೆ, ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಇದರಲ್ಲಿ ಯಾಕೆ ತನಿಖೆ ಮಾಡ್ತಲ್ಲ? 6 ಸಾಲ ನೋಟಿಸ್ ಕಳಿಸೋದನ್ನು ತನಿಖೆ ಮಾಡೋಕ್ಕೂ ಹಿಂಜರಿತಾರೆ ಅಂದ್ರೆ ಕಾರಣ ಏನಂತ ಗೊತ್ತಾಗ್ತಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಾಬಯ್ಯ, ಕರೀಂ ಸಾಬ್ ಇದ್ದರು.